ಫ್ರೆಂಡ್ಸ್, ನೀವು ಗ್ರೋಸರಿ ತಗೊಳಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಸ್ವಲ್ಪ ರೂಲ್ಸ್‌ಗಳನ್ನ ನೀವು ಫಾಲೋ ಮಾಡಿದ್ರೆ, ನಿಮ್ಮ ಮನೇಲಿ ಎಷ್ಟು ಬಡ್ಜೆಟ್‌ಗೆ ನೀವು ಗ್ರೋಸರಿ ತಗೋಬೇಕು ಅಂತ ಫಿಕ್ಸ್ ಮಾಡಿರ್ತೀರೋ, ಅದರ ಒಳಗೇನೆ ನೀವು ಗ್ರೋಸರಿ ತಗೊಳಕ್ಕಾಗುತ್ತೆ. ಫ್ರೆಂಡ್ಸ್, ನೀವು ಇನ್ನು ಗ್ರೋಸರಿಗೆ ಇಷ್ಟು ಬಡ್ಜೆಟ್ ಅಂತ ಹೇಳಿ ಫಿಕ್ಸ್ ಮಾಡಿಲ್ಲ ಅಂತಿದ್ರೆ, ನೀವು ಗ್ರೋಸರಿಗೆ ಸುಮಾರು 6,000 ದಿಂದ ₹7,000 ವರೆಗೂ ನೀವು ಗ್ರೋಸರಿಗೇನೆ ಖರ್ಚು ಮಾಡ್ತಾ ಇರ್ತೀರಾ. ಅದು ತುಂಬಾ ನಮ್ಮ ಆರ್ಥಿಕ ಬೆಳವಣಿಗೆಗೆ ತುಂಬಾ ನಷ್ಟ ಉಂಟಾಗ್ತದೆ. ನೀವು ಯೋಚನೆ ಮಾಡಿ, ನಾವು ತಿಂಗಳಿಗೆ 4,000 ರಿಂದ 5,000 ಒಳಗೆ ನಮ್ಮ ಗ್ರೋಸರಿ ಐಟಮ್‌ಗಳನ್ನ ನಾವು ತಗೋಬೇಕು. ನಾನು ಈ ಸ್ವಲ್ಪ ರೂಲ್ಸ್‌ಗಳಿದೆ. ಈ ರೂಲ್ಸ್‌ಗಳನ್ನ ನೀವು ಫಾಲೋ ಮಾಡಿದ್ರೆ ನಮಗೆ ನಾವು ಈಗ ಎಷ್ಟು ದುಡ್ಡನ್ನ ಖರ್ಚು ಮಾಡ್ತಿದ್ದೀವಿ, ಅದರ ಅರ್ಧದಷ್ಟು ದುಡ್ಡು ನಮಗೆ ಉಳಿಯುತ್ತೆ. ನಾವದನ್ನ ಬೇರೆ ಇನ್ವೆಸ್ಟ್‌ಮೆಂಟ್ ಆಗಿ ನಾವು ಯೂಸ್ ಮಾಡ್ಕೋಬಹುದು ಅಥವಾ ನಾವು ಸೇವಿಂಗ್ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ಇದು ಏನು ರೂಲ್ಸ್ ಅಂತ ಹೇಳ್ಬಿಟ್ಟು ನಾನೀಗ ಹೇಳ್ಕೊಡ್ತೀನಿ. ಫಸ್ಟ್ ರೂಲ್ ಬಂದು ಫಸ್ಟ್ ರೂಲ್ ಬಂದು ಫಿಕ್ಸ್ ಯುವರ್ ಬಡ್ಜೆಟ್. ಫಿಕ್ಸ್ ಯುವರ್ ಬಡ್ಜೆಟ್. ಫಿಕ್ಸ್ ಯುವರ್ ಬಡ್ಜೆಟ್. ಬಡ್ಜೆಟನ್ನ ನೀವು ತೀರ್ಮಾನ ಮಾಡಬೇಕು. ನೀವು ಗ್ರೋಸರಿ ತಗೊಳ್ಳೋಕ್ಕಿಂತ ಮುಂಚೆನೆ ನೀವು ಇಷ್ಟು ಬಡ್ಜೆಟಲ್ಲೇ ನಾನು ನನ್ನ ಗ್ರೋಸರಿ ಐಟಮ್‌ಗಳನ್ನ ಈ ತಿಂಗಳು ತಗೊಳ್ತೀನಿ ಅನ್ನೋದೊಂದು ಬಡ್ಜೆಟ್‌ನ ಫಿಕ್ಸ್ ಮಾಡ್ಕೋಬೇಕು. ನಿಮಗೆ ನಿಮ್ಮ ಸಂಬಳ ಎಷ್ಟಿರುತ್ತೋ, ಈಗ ₹15,000 ಸಂಬಳ ಇದ್ರೆ ನೀವು ಅದರಲ್ಲಿ ₹4,000 ಗ್ರೋಸರಿಗೆ ಅಂತ ಇಟ್ಕೊಳ್ಳಿ. ₹4,000 ಗ್ರೋಸರಿಗೆ. ಇದು ನೀವು ಫಿಕ್ಸ್ ಮಾಡಿ ಇಟ್ಟಿರುವ ಅಮೌಂಟ್. ಅದೇ ತರ ನೀವು ನಿಮ್ಮ ಸಂಬಳಕ್ಕೆ ನಿಮ್ಮ ಮಾಸಿಕ ವರಮಾನ ಏನಿದೆಯೋ ಅದರಲ್ಲಿ ನಿಮಗೆ ಎಷ್ಟು ಗ್ರೋಸರಿಗೆ ಬೇಕಾಗ್ತದೆ. ಈ ಬಡ್ಜೆಟ್ ಬೇರೆ ಬೇರೆ ಒಬ್ಬೊಬ್ಬರಿಗೆ ಒಂದೊಂದು ತರ ಆಗುತ್ತೆ ಈ ಬಡ್ಜೆಟ್. ಯಾಕೆಂತ ಹೇಳಿದ್ರೆ ಒಂದು ಮನೆಯಲ್ಲಿ ಜನ ಜಾಸ್ತಿ ಇರ್ತಾರೆ, ಒಂದು ಮನೆಯಲ್ಲಿ ಜನ ಕಮ್ಮಿ ಇರ್ತಾರೆ, ವರಮಾನ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ. ಅದಕ್ಕನುಸಾರವಾಗಿ ನಮ್ಮ ಈ ಅದಕ್ಕನುಸಾರವಾಗಿ ಬಡ್ಜೆಟಲ್ಲೂ ವ್ಯತ್ಯಾಸ ಕಾಣ್ಬೋದು. ಹಾಗಾಗಿ ನಾವು ಯಾವುದೇ ಆಗಲಿ, ಈಗ ದೊಡ್ಡ ಬಡ್ಜೆಟ್ ಇರೋರಾಗ್ಲಿ, ಸಣ್ಣ ಬಡ್ಜೆಟ್ ದೊಡ್ಡ ಸಂಬಳ ಇರೋ ತೆಗಿಯೋರಾಗ್ಲಿ ಅಥವಾ ಸಣ್ಣ ಸಂಬಳ ತೆಗಿಯೋರೇ ಆಗ್ಲಿ, ಯಾರಾದ್ರೂ ಈ ಬಡ್ಜೆಟ್ ಅನ್ನ ನಾವು ಫಿಕ್ಸ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಇದರಲ್ಲೇ ನಾವು ನಮ್ಮ ಗ್ರೋಸರಿ ಐಟಮ್ಗಳನ್ನ ತಗೊಳಕ್ಕೆ ನಾವು ನೋಡ್ಕೋತೀವಿ. ಆಯ್ತಾ? ಅದನ್ನ ನಾವು ಫಸ್ಟ್ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಚೆಕ್ ಯುವರ್ ಹೋಮ್ ಸ್ಟಾಕ್. ಚೆಕ್ ಯುವರ್ ಹೋಮ್ ಸ್ಟಾಕ್ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಏನೇನು ಐಟಮ್ಗಳಿದೆ, ಯಾವ್ದ್ಯಾವ್ದು ಮನೇಲಿ ಬಾಕಿ ಇದೆ, ಅದನ್ನೆಲ್ಲ ನಾವು ಫಸ್ಟ್ ನೋಡ್ಬೇಕು. ಫ್ರೆಂಡ್ಸ್, ನಾವು ಲಿಸ್ಟ್ ಬರೆಯೋಕ್ಕಿಂತ ಮುಂಚೆ ನಾವು ಮನೇಲಿ ಏನೇನು ಐಟಮ್ಗಳಿದೆ, ಇನ್ನು ಬೇಳೆ ಇದೆಯಾ, ಮೆಣಸಿನ ಪುಡಿ ಇದೆಯಾ, ಗೋಧಿ ಇದೆಯಾ, ಏನೇನಿದೆ, ಅದು ಎಷ್ಟು ಕಮ್ಮಿ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಅದನ್ನ ಸ್ಟಾಕ್ ಚೆಕ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲ ಐಟಮ್ಗಳನ್ನ ತಗೊಬಂದು ಸುಮಾರು ಐಟಮ್ಗಳು ಹಾಳಾಗಿ ಉಳಬಿದ್ದು ಹೋಗುತ್ತೆ. ಇದನ್ನ ನಾವು ತಡೆಗಟ್ಟಬೇಕು ಅಂತ ಹೇಳಿದ್ರೆ ನಾವು ಈ ಸ್ಟಾಕ್ ಚೆಕ್ ಏನಿದೆ ಅದನ್ನ ನಾವು ಮಾಡಲೇಬೇಕು. ಕಂಪಲ್ಸರಿ ಮಾಡೋದ್ರಿಂದ ನಮಗೆ ತುಂಬಾನೇ ದುಡ್ಡು ಉಳಿತಾಯ ಮಾಡಬಹುದು. ಓಕೆನಾ? ಇದನ್ನ ನಾವು ಈಗ ಮಾಡಿ ಆಯ್ತು. ಈಗ ಸ್ಟಾಕ್ ಚೆಕ್ ನಾವು ಮಾಡಿ ಆಯ್ತು. ನೆಕ್ಸ್ಟ್ ಬರೆಯುವಂಥದ್ದು ಏನು ಅಂತ ಹೇಳಿದ್ರೆ, ನಾವು ಶಾಪಿಂಗ್ ಲಿಸ್ಟ್ ಅನ್ನ ರೆಡಿ ಮಾಡಬೇಕು. ಇದು ಮೇನ್ ಫ್ರೆಂಡ್ಸ್. ಇದು ನಾವು ಲಿಸ್ಟ್ ಇಲ್ದೇನೆ ನಾವು ಗ್ರೋಸರಿ ತಗೊಳಕ್ಕೆ ಹೋಗ್ಲೇಬಾರ್ದು. ಹಾಗೆ ಹೋದ್ರೆ ನಮಗೆ ಈ ಬಡ್ಜೆಟ್ ಅಲ್ಲಿ ನಮಗೆ ನಮ್ಮ ಗ್ರೋಸರಿನ ತಗೊಳಕ್ಕೆ ಆಗೋದಿಲ್ಲ. ನಾವು ₹4,000 ಬಡ್ಜೆಟ್ ಅಂತ ನಾವು ಮನಸ್ಸಲ್ಲಿ ಅನ್ಕೊಂಡು ಹೋದ್ರೂ ನೀವು ಅಲ್ಲಿ ಹೋದಾಗ ಅದು 7,000 ನಮಗೆ ತಲುಪುವ ಚಾನ್ಸ್ ಇದೆ, ಲಿಸ್ಟ್ ಇಲ್ಲದೆ ಹೋದ್ರೆ. ಹಾಗಾಗಿ ನಾವು ಲಿಸ್ಟ್ ನ ರೆಡಿ ಮಾಡಲೇಬೇಕು. ಈ ಸ್ಟಾಕ್ ಚೆಕ್ ಮಾಡಿ ಅದರಲ್ಲಿ ಯಾವ್ದು ಇದೆ ಇಲ್ಲ ಎಂತೆಲ್ಲ ನೋಡಿ, ಯಾವ್ದು ಬೇಕು ಈ ತಿಂಗಳಿಗೆ, ಯಾವ್ದು ಬೇಡ ಅನ್ನೋದೆಲ್ಲ ನೋಡಿ ನಾವು ಫಸ್ಟ್ ಒಂದು ಲಿಸ್ಟ್ ನ ರೆಡಿ ಮಾಡಬೇಕು. ಇದನ್ನ ನಾವು ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಬಂದು 4ನೇದು, ಸ್ಕಿಪ್ ದ ಬಿಗ್ ಬ್ರ್ಯಾಂಡ್. ಇದೇನಪ್ಪಾ ಅಂತ ಹೇಳಿದ್ರೆ, ನಾವು ಬ್ರ್ಯಾಂಡೆಡ್ ಐಟಮ್ಗಳನ್ನ ಹುಡ್ಕೊಂಡು ಹೋಗ್ಬೇಡಿ. ದೊಡ್ಡ ದೊಡ್ಡ ಬ್ರ್ಯಾಂಡ್ ಐಟಮ್ಗಳಿಗೆ ಕಾಸ್ಟ್ಲಿ ದುಡ್ಡಿರುತ್ತೆ, ಕಾಸ್ಟ್ಲಿ ಆಗಿರುತ್ತೆ. ಅದೇ ಕ್ವಾಲಿಟಿಯ ಚಿಕ್ಕ ಬ್ರ್ಯಾಂಡ್ಗಳಿರುತ್ತೆ, ಅದನ್ನ ಚೂಸ್ ಮಾಡಿ. ಅಥವಾ ಇನ್ನು ನೀವು ಅದರ ಗುಣಮಟ್ಟ ನೋಡಿ ಲೂಸ್ ಐಟಮ್ಗಳನ್ನ ಚೂಸ್ ಮಾಡಿ. ಅದು ಒಂದೊಂದು ಕಡೆ ಲೂಸ್ ಐಟಮ್ಗಳು ಚೆನ್ನಾಗಿರುತ್ತೆ, ಅದನ್ನ ನೋಡಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ನೀವು ಮೆಣಸಿನ ಹುಡಿ ತಗೊಳಕ್ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಈಗ ಮೆಣಸಿನ ಹುಡಿ ನೀವು ಬ್ರ್ಯಾಂಡೆಡ್ ಐಟಮ್ಗಳು ತಗೊಳ್ತೀನಿ ಅಂತ ಹೇಳಿದ್ರೆ ₹200 ಇಂದ ₹280 ವರೆಗೂ ಇದೆ. ಅದೇ ನೀವು ಲೂಸ್ ಅಲ್ಲಿ ತಗೊಳ್ತೀನಿ ಅಂತ ಹೇಳಿದ್ರೆ ₹140 ಇಂದ ₹180 ವರೆಗೂ ಸಿಗುತ್ತೆ. ಓಕೆನಾ? ಅದೇ ರೀತಿ ನಾವೀಗ ಧನಿಯಾ ಪುಡಿ, ಕೊರಿಯಂಡರ್ ಪೌಡರ್ ಆದ್ರೂ ಬ್ರ್ಯಾಂಡೆಡ್ ಐಟಮ್ಗೆ ₹180 ಇಂದ ₹240 ವರೆಗೂ ಇದೆ. ಅದೇ ನೀವು ಲೂಸ್ ತಗೊಳ್ತೀನಿ ಅಂತ ಹೇಳಿದ್ರೆ ₹110 ಇಂದ ₹150 ಒಳಗೆ ಸಿಗುತ್ತೆ. ಈಗ ಶುಗರ್ಗೆ 50 to 55, ಅದೇ ತರ ಆದ್ರೆ ನಾವು ಲೂಸ್ ತಗೊಳ್ಳೋದಾದ್ರೆ 42 ಇಂದ 46. ನೋಡಿ ಎಷ್ಟು ಹಣ ನಮಗೆ, ಎಷ್ಟು ವ್ಯತ್ಯಾಸಗಳು ಬಂದಿದೆ. ಇಲ್ಲೇನೆ ನಮಗೆ ನೋಡ್ಬೋದು, ಇಷ್ಟು ಐಟಮ್ಗೆ ನಮಗೆ ಎಷ್ಟು ದುಡ್ಡು ವ್ಯತ್ಯಾಸ ಬಂದಿದೆ ಅಂತ ಹೇಳಿ ನಾವು ಇಲ್ಲಿ ನೋಡ್ಕೋಬಹುದು. ಹಾಗಾಗಿ ನಾವು ಬ್ರ್ಯಾಂಡೆಡ್ ಐಟಮ್ಗಳನ್ನ ನಾವು ತಗೊಳ್ಳೋದು ಆದಷ್ಟು ಕಮ್ಮಿ ಮಾಡಬೇಕು. ಯಾಕೆಂತ ಹೇಳಿದ್ರೆ ಈ ಬ್ರ್ಯಾಂಡೆಡ್ ಐಟಮ್ ಅಲ್ಲಿ ಈ ಬ್ರ್ಯಾಂಡಿಗೆನೆ ನಾವು ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ ಅವರು. ಅಲ್ಲಿ ಈ ಬ್ರ್ಯಾಂಡಿಗೆನೆ ಒಂದು ರೇಟ್ ಇರುತ್ತೆ. ಈ ಬ್ರ್ಯಾಂಡ್ ಅವರು ಪಡಿಬೇಕು ಅಂತ ಹೇಳಿದ್ರೆ ಅದ್ರದ್ದು ಅಡ್ವರ್ಟೈಸ್ಮೆಂಟ್, GST ಅಂತ ಹೇಳಿ ಅವರಿಗೆ ತುಂಬಾ ಖರ್ಚಾಗಿರುತ್ತೆ. ಆ ಖರ್ಚನ್ನ ನಮ್ಮ ತಲೆ ಮೇಲೆ ಹಾಕ್ತಾರೆ. ಸೊ ನಾವು ಅದನ್ನ ಕಮ್ಮಿ ಮಾಡ್ಕೊಂಡು ಆದಷ್ಟು ಲೂಸ್ ಪ್ಯಾಕೆಟ್ಗಳನ್ನ ತಗೊಳ್ಳೋಕೆ ನಾವು ಟ್ರೈ ಮಾಡಬೇಕು. ಇಲ್ಲ ನಿಮಗೆ ಟೈಮ್ ಇದೆ ಅಂತ ಹೇಳಿದ್ರೆ ನೀವು ಈ ಮೆಣಸಿನ ಹುಡಿ, ಮೆಣಸು ಮತ್ತೆ ಧನಿಯಾ ಇದನ್ನೆಲ್ಲ ನಾವು ತಗೊಂಡ್ ಬಂದು ಮಾರ್ಕೆಟ್ ಇಂದ ಇಡೀ ತಗೊಬಂದು ಅದನ್ನ ಬಿಸಿಲಿಗೆ ಒಣಗಿಸಿ ಉಡಿ ಮಾಡಿಟ್ರೆ 1 ವರ್ಷಕ್ಕೆ ನಮಗೆ ಉಡಿ ಮಾಡಿಟ್ಕೊಳ್ಬಹುದು. ಏನು ಕೆಟ್ಟೋಗೋದಿಲ್ಲ, ತುಂಬಾ ಚೆನ್ನಾಗುತ್ತೆ. ನಮ್ಮ ಆರೋಗ್ಯಕ್ಕೂ ಅಷ್ಟೇನೆ ಒಳ್ಳೇದು. ಪ್ರಿಸರ್ವೇಟಿವ್ ಯಾವುದು ಇರೋದಿಲ್ಲ, ನಮ್ಮ ಆರೋಗ್ಯಕ್ಕೆ ತುಂಬಾ ಚೆನ್ನಾಗುತ್ತೆ. ಅದೇ ತರ ನಾವು ಚಿಕನ್ ಮಸಾಲ, ಸಾಂಬಾರ್ ಪುಡಿ ಯಾವುದೇ ಆದ್ರೂ ನಾವು ಮನೇಲಿ ನಾವು ಹುಡಿ ಮಾಡಿ ಇಟ್ಕೊಂಡ್ರೆ 1 ವರ್ಷಕ್ಕೋ 6 ತಿಂಗಳಿಗೋ ಹುಡಿ ಮಾಡಿ ಇಟ್ಕೊಳ್ಳಿ, ಏನು ಆಗೋದಿಲ್ಲ. ದುಡ್ಡು ತುಂಬಾನೇ ನಮಗೆ ಕಮ್ಮಿಲಿ ಆಗುತ್ತೆ. ಓಕೆ. ಇನ್ನು ನೆಕ್ಸ್ಟ್ 4ನೇದು ಸ್ಕಿಪ್ ದ ಬಿಗ್ ಬ್ರ್ಯಾಂಡ್ ಆಯ್ತು. ಇನ್ನು 5ನೇದು ನೋ ಎಕ್ಸ್ಟ್ರಾ ಐಟಮ್ಸ್ ಅಲೌಡ್.
ನೋ ಎಕ್ಸ್ಟ್ರಾ ಐಟಮ್ಸ್ ಅಂತ ಹೇಳಿದ್ರೆ ನಾವು ಏನ್ ಲಿಸ್ಟ್ ರೆಡಿ ಮಾಡ್ಕೊಂಡಿರ್ತೀವಿ ಈ ಲಿಸ್ಟ್ ಅಲ್ಲಿ ಇರೋದನ್ನ ಬಿಟ್ಟು ನಾವು ಯಾವುದೇ ಒಂದು ಎಕ್ಸ್ಟ್ರಾ ಐಟಮ್ಗಳನ್ನ ನಾವು ತಗೊಳ್ಳೋದೇ ಇಲ್ಲ ಅಂತ ಹೇಳ್ಬಿಟ್ಟು ನೀವು ದೃಢ ನಿರ್ಧಾರನ ಮಾಡ್ಕೊಳ್ಳಿ. ಈ ಲಿಸ್ಟ್ ಅನ್ನ ಬಿಟ್ಟು ನಾವು ಯಾವುದೇ ಹೊಸ ಐಟಮ್ಗಳು ಎಕ್ಸ್ಟ್ರಾ ಲಿಸ್ಟ್ ಅಲ್ಲಿ ಇಲ್ಲದೆ ಇರುವಂತಹ ಐಟಮ್ಗಳನ್ನ ನಾವು ತಗೊಳ್ಳೋದೇ ಇಲ್ಲ ಅಂತ ಹೇಳಿ ನೀವು ದೃಢ ನಿರ್ಧಾರ ಮಾಡ್ಕೊಳ್ಳಿ. ಒಂದು ನಿರ್ಧಾರದಿಂದ ನಿಮಗೆ ಸುಮಾರು 500 ರೂಪಾಯಿ ಅಷ್ಟು ಉಳಿತಾಯ ಆಗುತ್ತೆ. ನೀವು ಬೇಕಾದ್ರೆ ನೀವು ಇದನ್ನ ನೆಕ್ಸ್ಟ್ ನೀವು ಗ್ರೋಸರಿ ತಗೊಳಕ್ ಹೋಗ್ಬೇಕಾದ್ರೆ ನಾನು ಹೇಳೋದನ್ನ ನೀವು ಮಾಡ್ಕೊಂಡು ಹೋಗಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಈ ಇಷ್ಟು ರೂಲ್ಸ್ ನೀವು ಫಾಲೋ ಮಾಡ್ಕೊಂಡು ನೀವು ಗ್ರೋಸರಿಗೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ನೀವು ಕಳೆದ ತಿಂಗಳು ನೀವು ಗ್ರೋಸರಿಗೆ ಅಂತ ಎಷ್ಟು ಖರ್ಚು ಮಾಡಿದ್ರೆ ಈ ತಿಂಗಳು ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ನೋಡಿ, ಇದಾಯ್ತಾ 5ನೇ ರೂಲ್ ಆಯ್ತು. ಇನ್ನು ನೆಕ್ಸ್ಟ್ 6ನೇ ರೂಲು ಮತ್ತೆ ಮೇನ್ ರೂಲು, ಅದೇ ತರ ಲಾಸ್ಟ್ ರೂಲು. ಈಗ ನೋಡಿ, ಇದು ಏನು ಅಂತ ಹೇಳಿದ್ರೆ ಡೋಂಟ್ ಚೇಸ್ ದ ಆಫರ್ಸ್. ಡೋಂಟ್ ಚೇಸ್ ದ ಆಫರ್ಸ್. ನಾವು ಆಫರ್ಗಳ ಹಿಂದೆ ಬೀಳಬಾರ್ದು. ಇದು ಮೇನ್. ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಸೂಪರ್ ಮಾರ್ಕೆಟ್ಗೆ ಹೋದಾಗ್ಲೇ ಅಲ್ಲಿ ಕಲರ್ಫುಲ್ ಆಗಿ ಬೈ 1 get 1 ಫ್ರೀ ಅಂತ ಹೇಳ್ಬಿಟ್ಟು ಹಾಕಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇದೆರಡಕ್ಕೂ ಸೇರಿ ಇಷ್ಟು ರೂಪಾಯಿ ನಿಮ್ಗೆ ಕಮ್ಮಿಗೆ ಸಿಗುತ್ತೆ ಅಂತ ಹೇಳಿ ಹಾಕಿರ್ತಾರೆ. ಇದನ್ನ ಈ ಆಫರ್ ಅಲ್ಲಿ ನಾವು ಬಿದ್ರೆ ನಮ್ಮ ದುಡ್ಡು ಅನಾವಶ್ಯಕವಾಗಿ ಖರ್ಚಾಗ್ತದೆ. ಈಗ ನೋಡಿ, ಈಗ ಅಲ್ಲಿ ಹಾಕಿರ್ತಾರೆ, ನೀವು ಒಂದು ಆಯಿಲ್ ತಗೊಂಡ್ರೆ 150 ರುಪೀಸ್ ಅಂತ ಹಾಕಿರ್ತಾರೆ. ಅದೇ ನೀವು 2 ಪ್ಯಾಕೆಟ್ ತಗೊಂಡ್ರೆ 250 ರುಪೀಸ್ ಅಂತ ಹಾಕಿರ್ತಾರೆ. ಆಗ ನಾವೇನು ಯೋಚನೆ ಮಾಡ್ತೀವಿ, ಈಗ ಇದು ತಗೊಂಡ್ರೆ 150 2 ಪ್ಯಾಕೆಟ್ ತಗೊಂಡ್ರೆ 300 ರೂಪಾಯಿ ಆಗುತ್ತೆ, ಇಲ್ಲಿ 50 ರೂಪಾಯಿ ನಮಗೆ ಲಾಭ ಬರುತ್ತೆ ಹೇಳ್ಬಿಟ್ಟು ಯೋಚನೆ ಮಾಡ್ತೀವಲ್ವಾ. ಬಟ್ ನಮಗೆ ನಮ್ಮ ಲಿಸ್ಟ್ ಅಲ್ಲಿ ಇರೋದು ಬರೀ ಒಂದೇ ಪ್ಯಾಕೆಟ್ ಆಯಿಲ್ ಅಂತ ಅನ್ಕೊಳ್ಳಿ, ಒಂದು ಪ್ಯಾಕೆಟ್ ಆಯಿಲ್ ಅಂತ ಅನ್ಕೊಳ್ಳಿ. ಈಗ ನಿಮಗೆ ಇದು ಎಕ್ಸ್ಟ್ರಾ ಬಂತಾ? ಎಕ್ಸ್ಟ್ರಾ ಈಗ 250 ರುಪೀಸ್ ಎಕ್ಸ್ಟ್ರಾ ನಮಗೆ ಈ ಅಮೌಂಟ್. ಈಗ ಒಂದು ಪ್ಯಾಕೆಟ್ ಆದ್ರೆ 150 ರುಪೀಸ್ಗೆ ನಮಗೆ ಆಗುತ್ತೆ. ಒಂದು ಪ್ಯಾಕೆಟ್ ಆದ್ರೆ ನಮಗೆ 150 ರುಪೀಸ್ಗೆ ಆಗ್ತಾ ಇತ್ತು. ಆಯ್ತಾ? ಈಗ 250 ರುಪೀಸ್ ಅಂತ ಹೇಳಿದ್ರೆ ನಮಗೆ ಅಲ್ಲಿ 100 ರುಪೀಸ್ ಎಕ್ಸ್ಟ್ರಾ ಆಯಿತು. ನಮ್ಮ ಬಡ್ಜೆಟ್ ಇಂದ 100 ರುಪೀಸ್ ಎಕ್ಸ್ಟ್ರಾ ಹೋಯ್ತು. ಬಟ್ ಈ ಆಯಿಲ್ನ ನಾವು ನೆಕ್ಸ್ಟ್ ಮಂತ್ಗೆ ನಾವು ಯೂಸ್ ಮಾಡ್ಕೋಬಹುದು ಅಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀವಿ. ಬಟ್ ನಮ್ಮ ಮೆಂಟಾಲಿಟಿ ಏನಿದೆ ಅಂತ ಹೇಳಿದ್ರೆ, ಮನೆಗೆ ಹೋದ್ಮೇಲೆ 2 ಪ್ಯಾಕೆಟ್ ಆಯಿಲ್ ಇದೆಯಲ್ಲ ಅಂತ ಹೇಳಿ ನಾವು ತುಂಬಾ ಚೆನ್ನಾಗಿ ಆಯಿಲ್ನ ಮನೆಯಲ್ಲಿ ಯೂಸ್ ಮಾಡಿ ಒಂದೇ ತಿಂಗಳಿಗೆ 2 ಪ್ಯಾಕೆಟ್ ನಾವು ಖರ್ಚು ಮಾಡ್ತೀವಿ. ಅದು ಮಾನವರಿಗೆ ಇರುವ ಗುಣ. ಯಾಕೆಂತ ಹೇಳಿದ್ರೆ ನಾವು ಜಾಸ್ತಿ ಇದ್ದಂಗೆ ನಾವು ಅದನ್ನ ಜಾಸ್ತಿ ಖರ್ಚು ಮಾಡ್ಲಿಕ್ಕೆ ನಮ್ಮ ಮನಸ್ಸು ಎಳಿತಾ ಇರುತ್ತೆ. ಅಲ್ಲಿ ನಾವು ಸುಮಾರು ಎಣ್ಣೆ ತಿಂಡಿಗಳನ್ನ ಕರಿಯೋದು ಮಾಡಿದಾಗ ಅದು ಎಣ್ಣೆ ಖಾಲಿ ಆಗ್ತದೆ. ಹೌದೋ ಅಲ್ವೋ? ಹಾಗಾಗಿ ನೀವು ಬೇಕಾದ್ರೆ ಇದನ್ನ ಟ್ರೈ ಮಾಡಿ ನೋಡಿ. ನಾವು ಅದನ್ನ ಎಕ್ಸ್ಟ್ರಾ ನಾವು ಆಫರ್ಸ್ಗಳನ್ನ ತಿಳ್ಬಿಟ್ಟು ತೆಗೆದಿಟ್ಕೊಳ್ತೀವಿ. ಬಟ್ ಅದನ್ನ ನಾವು ಒಂದಿಲ್ಲ ನಾವು ಬೇಗ ಯೂಸ್ ಮಾಡಿ ಮುಗಿಸ್ತೀವಿ, ನೆಕ್ಸ್ಟ್ ಮಂತ್ಗೆ ಅದು ಬರೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಈಗ ನಾವು ಸುಮ್ಮನೆ, ಈಗ ನೋಡಿ, ಸುಮಾರು ಕಡೆ ಎಲ್ಲ ಈ ಗುಲಾಬ್ ಜಾಮೂನ್ ಪ್ಯಾಕೆಟ್ ಎಲ್ಲ ಫ್ರೀ ಇದೆ. ಒಂದು ತಗೊಂಡ್ರೆ ಒಂದು ಫ್ರೀ. ಅದೇ ತರ ಖರ್ಜೂರದ್ದು ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಇರುತ್ತೆ. ಬಟ್ ನೀವು ಯೋಚನೆ ಮಾಡಿ, ಒಂದು ತಗೊಂಡ್ರೆ ಒಂದು ಫ್ರೀ. ನಾವು ಒಂದು ಗುಲಾಬ್ ಜಾಮೂನ್ ನಾವು ಮಾಡ್ತೀವಿ, ಬಟ್ ಇನ್ನೊಂದು ಅದು ನಮಗೆ ಜಾಸ್ತಿ ದಿನ ಇಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ನೀವು ಫಸ್ಟ್ ಈ ಆಫರ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬೇಕಾದ್ರೆ ನೀವು ಯೋಚನೆ ಮಾಡಬೇಕು, ಅದು ಹೇಗಿದ್ರು ಅದರ ಡೇಟ್ ಆಫ್ ಬರ್ತ್ ಮುಗಿಯೋಕ್ಕಾಗಿರುತ್ತೆ, ಅದರ ಡೇಟ್ ಮುಗಿಯೋಕ್ಕಾಗಿರುತ್ತೆ. ಆಗ ನಾವು ಅದನ್ನ ತಗೊಂಡು ನಮ್ಮ ಮನೆಯಲ್ಲಿ 1-2 ತಿಂಗಳು ಇಟ್ಟಿದ ತಕ್ಷಣ ಅದು ಮುಗ್ದೋಯ್ತು, ಅದ್ರದ್ದು ಡೇಟ್ ಬಾರ್ ಆಯ್ತು. ಇನ್ನು ನಾವು ಅದನ್ನ ತೆಗೆದು ಬಿಸಾಕ್ಬೇಕು. ಆಗ ನಮಗೆ ಏನಾಯ್ತು, ಇಲ್ಲಿ ದುಡ್ಡು ಸುಮ್ಮನೆ ವೇಸ್ಟ್ ಆಯ್ತು, ನಮ್ಮ ದುಡ್ಡು ವೇಸ್ಟ್ ಆಯ್ತು. ಹೀಗೆ ನಾವು ಎಷ್ಟು ದುಡ್ಡನ್ನ ನಾವು ವೇಸ್ಟ್ ಮಾಡ್ಕೋತಾ ಇದ್ದೀವಿ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಂಡು ನಾವು ಹೋಗ್ಬೇಕು. ಹಾಗಾಗಿ ನಾವು ಆಫರ್ ಇಂದ ಮಾತ್ರ ನಾವು ಹೋಗ್ಲೇಬಾರ್ದು. ಆಯ್ತಾ? ಹಾಗಾಗಿ ಫ್ರೆಂಡ್ಸ್, ನೀವು ಫಸ್ಟೇ ಇಷ್ಟು ರೂಲ್ಸ್ಗಳನ್ನ ನೀವು ಗ್ರೋಸರಿ ಶಾಪಿಂಗ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಇಷ್ಟು ರೂಲ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ನಿಜವಾಗಲೂ ನಿಮ್ಮ ಏನು ನೀವು ಕಳೆದ ತಿಂಗಳು ಒಂದು 8,000 ರೂಪಾಯಿ ಬಡ್ಜೆಟ್ ಇಟ್ಕೊಂಡು ನೀವು 8,000 ರೂಪಾಯಿಗೆ ನೀವು ಗ್ರೋಸರಿ ತಗೊಂಡಿದ್ರೆ ಈ ಸತಿಗೆ ನೀವು ಅದು ಬರೀ 4,500 ರೂಪಾಯಿಗೆ ಗ್ರೋಸರಿ ತಗೊಳ್ಳಂಗೆ ಆಗುತ್ತೆ. ಹಾಗಾದ್ರೆ ನೀವು ಯೋಚನೆ ಮಾಡಿ, ಸುಮಾರು 3,500 ರೂಪಾಯಿ ಇಲ್ಲಿ ಲಾಭ ಆಯಿತು ನಮಗೆ. ನೋಡಿ, ನೀವು ಈ ರೂಲ್ಸ್ಗಳನ್ನ ಫಾಲೋ ಮಾಡಿಕೊಂಡು ನೀವು ಆದಷ್ಟು ಗ್ರೋಸರಿನ ತಗೊಳ್ಳೋಕೆ ಹೋಗಿ. ಫ್ರೆಂಡ್ಸ್, ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಅದೇ ತರ ನಿಮ್ಮ ಫ್ರೆಂಡ್ಸಿಗೆಲ್ಲಾನು ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗಲಿ. ನಾವು ಮಹಿಳೆಯರು ಮುಂದೆ ಬರಬೇಕು, ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಅವರು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಹಲವಾರು ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ, ಹಲವಾರು ಟಿಪ್ಸ್ ಅಂಡ್ ಟ್ರಿಕ್ಸ್ನ ನಾನು ಹೇಳ್ಕೊಡ್ತಾ ಇರ್ತೀನಿ. ನಾವು ಮಹಿಳೆಯರೆಲ್ಲ ಮುಂದೆ ಬರಬೇಕು. ಫ್ರೆಂಡ್ಸ್, ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.